ಇದನ್ನ ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲ್ ಕೆಳಗಡೆ ಒಂದು ಕಾಲ್ ಮೇಲೆ ಇಟ್ಕೊಂಡು ಇನ್ಸರ್ಟ್ ಮಾಡ್ಕೋಬೇಕು. ಇದನ್ನ ಯೂಸ್ ಮಾಡೋದ್ರಿಂದ ಪೀರಿಯಡ್ಸ್ ಟೈಮಲ್ಲಿ ನೀವು ಸ್ವಿಮ್ಮಿಂಗ್ ಮಾಡಬಹುದು, ರನ್ನಿಂಗ್ ಮಾಡಬಹುದು, ಜಂಪಿಂಗ್ ಮಾಡಬಹುದು, ಯಾವುದೇ ಆಕ್ಟಿವಿಟೀಸ್ ಸುಲಭವಾಗಿ ಮಾಡಬಹುದು. ಸೊ ಫ್ರೆಂಡ್ಸ್, ಪ್ರತಿ ಮಹಿಳೆಯೂ ಪ್ರತಿ ತಿಂಗಳು ಬರುವಂತ ಪೀರಿಯಡ್ಸ್ ಅಲ್ಲಿ ಈ ರೀತಿ ಪ್ಯಾಡ್ಸ್ ಅನ್ನು ಉಪಯೋಗಿಸ್ತಾನೆ ಬಂದಿರ್ತಾರೆ. ಇದ್ರ ಬಗ್ಗೆ ಎಲ್ಲಾ ಮಹಿಳೆಯರಿಗೆ ಖಂಡಿತವಾಗ್ಲೂ ಚೆನ್ನಾಗೇ ಗೊತ್ತಿರುತ್ತೆ. ಸೊ ಮಂತ್ಲಿ ಪೀರಿಯಡ್ಸ್ಗೆ ಈ ಒಂದು ಪ್ರಾಡಕ್ಟ್ ಜೊತೆಗೆ ಇನ್ನೂ ಒಂದು ಪ್ರಾಡಕ್ಟ್ ಇದೆ, ಅದ್ರ ಬಗ್ಗೆಗಿನ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದೇ ಮೆನ್ಸ್ಟ್ರಲ್ ಕಪ್. ಮೆನ್ಸ್ಟ್ರಲ್ ಕಪ್ ಬಗ್ಗೆನ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಮೆನ್ಸ್ಟ್ರಲ್ ಕಪ್ ಅನ್ನ ಎಲ್ಲಿ ಖರೀದಿ ಮಾಡಬೇಕು, ಹೇಗೆ ಖರೀದಿ ಮಾಡಬೇಕು, ಯಾವ ಸೈಜ್ ಅನ್ನ ನೋಡಿ ತಗೋಬೇಕು, ಜೊತೆಗೆ ಇದನ್ನ ರಿಯೂಸ್ ಮಾಡೋದು ಹೇಗೆ, ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಹೇಳ್ತೀನಿ. ನಾವು ಪ್ರತಿ ಪೀರಿಯಡ್ಸ್ ಅಲ್ಲಿ ಈ ಪ್ಯಾಡ್ಸ್ ಅನ್ನ ಯೂಸ್ ಮಾಡ್ತಾ ಬರ್ತೀವಿ. ಪೀರಿಯಡ್ಸ್ ಟೈಮ್ ಅಲ್ಲಿ ಪ್ಯಾಂಟೀಸ್ ಅಲ್ಲಿ ಸ್ಟಿಕ್ ಮಾಡಿಕೊಂಡು ಈ ಒಂದು ಪ್ಯಾಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಪೀರಿಯಡ್ಸ್ ಟೈಮ್ ಅಲ್ಲಿ ಬರುವಂತ ಬ್ಲಡ್ ಅನ್ನ ಈ ಒಂದು ಪ್ಯಾಡ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನಾವು ಇದನ್ನ ಯೂಸ್ ಮಾಡಿ ಆದ್ಮೇಲೆ ಇದನ್ನ ರಿಮೂವ್ ಮಾಡಿ ಪೇಪರ್ ಅಲ್ಲಿ ರ್ಯಾಪ್ ಮಾಡಿ ಡಸ್ಟ್ಬಿನ್ಗೆ ಬಿಸಾಕ್ತಿವಿ. ಬಟ್ ಈ ಮೆನ್ಸ್ಟ್ರಲ್ ಕಪ್ ಏನ್ ಮಾಡುತ್ತೆ, ಪೀರಿಯಡ್ಸ್ ಬ್ಲಡ್ ಅನ್ನ ಇದರಲ್ಲಿ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಕಲೆಕ್ಟ್ ಮಾಡಿ ಆದ್ಮೇಲೆ ನಾವು ಇದನ್ನ ರಿಮೂವ್ ಮಾಡಿ ಆ ಬ್ಲಡ್ ಎಲ್ಲ ಫ್ಲಶ್ ಔಟ್ ಮಾಡಿ ಮತ್ತೆ ಇದನ್ನ ರಿಯೂಸ್ ಮಾಡ್ಕೋಬಹುದು. ಈ ಒಂದು ಮೆನ್ಸ್ಟ್ರಲ್ ಕಪ್ ನೀವು ಖರೀದಿ ಮಾಡಿದ್ರೆ 10 ರಿಂದ 15 ವರ್ಷ ಒಂದೇ ಮೆನ್ಸ್ಟ್ರಲ್ ಕಪ್ ಅನ್ನ ನೀವು ಯೂಸ್ ಮಾಡಬಹುದು. ಸೊ ಫ್ರೆಂಡ್ಸ್, ಈ ಒಂದು ಮೆನ್ಸ್ಟ್ರಲ್ ಕಪ್ ಅನ್ನ ಎಲ್ಲಿ ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಮಂತ್ಲಿ ಪೀರಿಯಡ್ಸ್ ಬ್ಲಡ್ ಎಲ್ಲಿಂದ ನಮಗೆ ಹೊರಗಡೆ ಬರುತ್ತೋ ಆ ಒಂದು ಪಾರ್ಟ್ ಒಳಗಡೆ ಇದನ್ನ ನಾವು ಇನ್ಸರ್ಟ್ ಮಾಡಬೇಕು. ಆ ಪಾರ್ಟ್ ಒಳಗಡೆ ಹೇಗೆ ಇಷ್ಟು ದೊಡ್ಡ ಮೆನ್ಸ್ಟ್ರಲ್ ಕಪ್ ಅನ್ನ ಇನ್ಸರ್ಟ್ ಮಾಡೋದು, ಪಾಪ ತುಂಬಾ ಭಯ ಆಗತ್ತೆ ಅಂತ ಎಷ್ಟೋ ಜನ ಮಹಿಳೆಯರು ಹೆದರ್ಕೊಂಡು ಇದನ್ನ ಯೂಸ್ ಮಾಡ್ತಾನೆ ಇಲ್ಲ. ಬಟ್ ವರ್ಷಗಳಿಂದ ಇದನ್ನ ಯೂಸ್ ಮಾಡ್ತಾ ಇರುವಂತ ಮಹಿಳೆಯರ ಹತ್ರ ಆಗಿರ್ಬೋದು ಅಥವಾ ಎಕ್ಸ್ಪರ್ಟ್ ಡಾಕ್ಟರ್ಸ್ ಹತ್ರ ಆಗಿರ್ಬೋದು, ಇದ್ರ ಬಗ್ಗೆ ವಿಚಾರಿಸಿದಾಗ ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್, ಪಾಸಿಟಿವ್ ಒಪಿನಿಯನ್ಸ್ ಅನ್ನೋದು ಕೊಟ್ಟಿದ್ದಾರೆ. ಇದು ಪೀರಿಯಡ್ ಪ್ಯಾಡ್ಸ್ ಗಿಂತ ದಿ ಬೆಸ್ಟ್ ಪ್ರಾಡಕ್ಟ್ ಪೀರಿಯಡ್ಸ್ ಟೈಮ್ ಅಲ್ಲಿ ಯೂಸ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಸೊ ಆದ್ರಿಂದ ಇದನ್ನ ನೀವು ಯಾವುದೇ ಹೆದರಿಕೆ ಇಲ್ಲದೆ ಖಂಡಿತವಾಗ್ಲೂ ಯೂಸ್ ಮಾಡಬಹುದು. ಇನ್ನು ಇದನ್ನ ಹೇಗೆ ಪರ್ಚೇಸ್ ಮಾಡೋದು, ನಾವು ಪೀರಿಯಡ್ಸ್ ಪ್ಯಾಡ್ಸ್ ಅನ್ನ ಸ್ಮಾಲ್, ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್ ಅಂತ ತಗೊಳ್ತಾ ಬರ್ತೀವಿ. ಯಾರಿಗೆ ಬ್ಲಡ್ ಫ್ಲೋ ಎಷ್ಟಿದೆಯೋ ಅದ್ರ ಪ್ರಕಾರ ಪ್ಯಾಡ್ಸ್ ಅನ್ನ ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ. ಅದೇ ರೀತಿ ಇದನ್ನು ಸಹ ಸ್ಮಾಲ್, ಮೀಡಿಯಂ, ಲಾರ್ಜ್ ಅಂತ 3 ಸೈಜ್ ಅಲ್ಲಿ ಬರುತ್ತೆ. ನಿಮ್ಮ ಬ್ಲಡ್ ಫ್ಲೋ ಹೇಗಿದೆ, ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ತುಂಬಾ ಜಾಸ್ತಿ ಇದೆಯಾ, ಅದ್ರ ಪ್ರಕಾರ ನೀವು ಈ ಒಂದು ಮೆನ್ಸ್ಟ್ರಲ್ ಕಪ್ ಸೈಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ಮ ಬ್ಲಡ್ ಫ್ಲೋ ಕಡಿಮೆ ಇದೆ ಅಂತ ಹೇಳಿದ್ರೆ ಸ್ಮಾಲ್ ತಗೊಳ್ಳಿ, ಅಥವಾ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮೀಡಿಯಂ, ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಲಾರ್ಜ್. ಈ ರೀತಿ 3 ಸೈಜಸ್ ಅಲ್ಲಿ ನೀವು ಯಾವ್ದು ಸೂಟಬಲ್ ಅದನ್ನ ನೀವು ತಗೋಬಹುದು. ಫ್ರೆಂಡ್ಸ್, ಇದನ್ನ ಹೇಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಯೂಸ್ ಮಾಡೋದು ಅಂತ ನೋಡೋಣ. ಪೀರಿಯಡ್ಸ್ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವು ಹಾಟ್ ವಾಟರ್ ಅಲ್ಲಿ ಇದನ್ನ ಸ್ಟೆರಿಲೈಸ್ ಮಾಡಬೇಕು. ಒಂದು ಸ್ಟವ್ ಮೇಲೆ ವಾಟರ್ ಅನ್ನ ಇಟ್ಟು ಅದು ಬಾಯ್ಲ್ ಆಗೋದಕ್ಕೆ ಬಿಟ್ಟು ಆ ಒಂದು ಬಾಯ್ಲಿಂಗ್ ವಾಟರ್ ಅಲ್ಲಿ 10 to 15 ಮಿನಿಟ್ಸ್ ಇದನ್ನ ಹಾಕಿ ಚೆನ್ನಾಗಿ ಸ್ಟೆರಿಲೈಸ್ ಮಾಡಬೇಕು. ನಂತರ ಇದನ್ನ ಆಚೆಗೆ ತೆಗೆದು ಕ್ಲೀನ್ ಮಾಡಿಕೊಂಡು ನಂತರ ನಿಮ್ಮ ಪ್ರೈವೇಟ್ ಪಾರ್ಟ್ ಅಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ನೀವು ಇದನ್ನ ಪ್ರೈವೇಟ್ ಪಾರ್ಟ್ ಅಲ್ಲಿ ಇನ್ಸರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೈಗಳು ಕ್ಲೀನ್ ಆಗಿ ಇರಬೇಕು, ನೈಲ್ಸ್ ಇರಬಾರ್ದು. ಕೈಯನ್ನ ಚೆನ್ನಾಗಿ ಲಿಕ್ವಿಡ್ ಅಲ್ಲೋ ಸೋಪಲ್ಲೋ ಹಾಕಿ ನೀಟಾಗಿ ತೊಳೆದು ನಂತರ ಇದನ್ನ ನಿಮ್ಮ ಪ್ರೈವೇಟ್ ಪಾರ್ಟ್ ಅಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಇನ್ನು ಪ್ರೈವೇಟ್ ಪಾರ್ಟ್ ಅಲ್ಲಿ ಇದನ್ನ ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಒಂದು ಪೊಸಿಷನ್ ಅನ್ನ ನೀವು ಚೂಸ್ ಮಾಡ್ಕೋಬೇಕು. ಸ್ಕ್ವಾಟಿಂಗ್ ಅಲ್ಲಿ ಕುತ್ಕೊಂಡು ನೀವು ಇದನ್ನ ಇನ್ಸರ್ಟ್ ಮಾಡ್ಕೋಬಹುದು, ಅಥವಾ ಒಂದು ಕಾಲ್ ಕೆಳಗಡೆ ಒಂದು ಕಾಲ್ ಮೇಲ್ಗಡೆ ಆ ಪೊಸಿಷನ್ ಅಲ್ಲಿ ನಿಂತ್ಕೊಂಡಾದ್ರೂ ನೀವು ಇದನ್ನ ಇನ್ಸರ್ಟ್ ಮಾಡ್ಕೋಬಹುದು. ನಿಮ್ಮ ಮನೆಯಲ್ಲಿ ವೆಸ್ಟರ್ನ್ ಕಮೋಡ್ ಇದೆ ಅಂತ ಹೇಳಿದ್ರೆ ಒಂದು ಕಾಲ್ ಕೆಳಗಡೆ ಇಟ್ಕೊಳ್ಳಿ, ಒಂದು ಕಾಲು ಕಮೋಡ್ ಮೇಲ್ಗಡೆ ಇಟ್ಟು ಇದನ್ನ ನಿಮ್ಮ ಪ್ರೈವೇಟ್ ಪಾರ್ಟ್ ಒಳಗಡೆ ಇನ್ಸರ್ಟ್ ಅನ್ನ ಮಾಡ್ಕೋಬಹುದು. ಇನ್ನು ಇದು ಇಷ್ಟು ದಪ್ಪ ಇದೆ, ಹೇಗೆ ಪ್ರೈವೇಟ್ ಪಾರ್ಟ್ ಒಳಗಡೆ ಅಷ್ಟು ಚಿಕ್ಕ ಜಾಗದಲ್ಲಿ ಇನ್ಸರ್ಟ್ ಮಾಡೋದು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಇದು ಫೋಲ್ಡಿಂಗ್ ಮೆಥಡ್ ಅಲ್ಲೇ ನಿಮ್ಮ ಪ್ರೈವೇಟ್ ಪಾರ್ಟ್ ಒಳಗಡೆ ಇನ್ಸರ್ಟ್ ಮಾಡಬೇಕು. 2-3 ಫೋಲ್ಡಿಂಗ್ ಮೆಥಡ್ಸ್ ಅಲ್ಲಿ ನಿಮ್ಗೆ ಯಾವ ಮೆಥಡ್ ಸೂಟಬಲ್ ಅಂತ ಅನ್ಸುತ್ತೋ, ಯಾವ ಫೋಲ್ಡಿಂಗ್ ನಿಮ್ಗೆ ಸೂಟಬಲ್ ಅಂತ ಅನ್ಸುತ್ತೋ ಆ ಫೋಲ್ಡಿಂಗ್ ಮೆಥಡ್ ಅಲ್ಲಿ ಈ ಒಂದು ಮೆನ್ಸ್ಟ್ರಲ್ ಕಪ್ ಅನ್ನ ಫೋಲ್ಡ್ ಮಾಡಿ ನಂತರ ಪ್ರೈವೇಟ್ ಪಾರ್ಟ್ ಒಳಗಡೆ ಈಸಿಯಾಗಿ ಇನ್ಸರ್ಟ್ ಮಾಡ್ಕೋಬಹುದು. ಸೊ ಅದರಲ್ಲಿ ಮೊದಲನೇ ಫೋಲ್ಡಿಂಗು ಸಿ ಮೆಥಡ್. ಈ ರೀತಿ ಪ್ರೆಸ್ ಮಾಡಿ ಸಿ ಫೋಲ್ಡ್ ಅಥವಾ ಇದನ್ನ ಯು ಫೋಲ್ಡ್ ಅಂತ ಕರೀತಾರೆ. ಈ ರೀತಿ ಪ್ರೆಸ್ ಮಾಡಿಕೊಂಡು ನಿಮ್ಮ ಪ್ರೈವೇಟ್ ಪಾರ್ಟ್ ಇದು ಅಂತ ಅನ್ಕೊಂಡ್ರೆ ಇದನ್ನ ಪ್ರೈವೇಟ್ ಪಾರ್ಟ್ ಒಳಗಡೆ ಹೀಗೆ ಟ್ವಿಸ್ಟ್ ಮಾಡಿಕೊಂಡು ಈ ರೀತಿ ಒಳಗಡೆ ಪುಲ್ ಮಾಡಿದ್ರೆ ಒಳಗಡೆ ಹೋದ ತಕ್ಷಣ ಇದು ಈ ರೀತಿ ಓಪನ್ ಆಗುತ್ತೆ. ಆಚೆ ಕಡೆ ನಿಮ್ಗೆ ಈ ಒಂದು ಟೈಲ್ ಮಾತ್ರ ಕಾಣಿಸುತ್ತೆ. ಈ ರೀತಿ ಸಿ ಫೋಲ್ಡ್ ಅಲ್ಲಿ ನೀವು ಇದನ್ನ ಇನ್ಸರ್ಟ್ ಮಾಡ್ಕೋಬಹುದು. ಎರಡನೇ ಮೆಥಡ್ ಪಂಚ್ ಮೆಥಡ್. ಈ ರೀತಿ ಪಂಚ್ ಮಾಡಿ ಮುಂದ್ಗಡೆ ಫ್ಲವರ್ ಒಂದು ಬಡ್ ರೀತಿ ಕಾಣಿಸುತ್ತೆ. ಈ ರೀತಿ ಪಂಚ್ ಮೆಥಡ್ ಅಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದನ್ನು ಸಹ ಈ ರೀತಿ ಟ್ವಿಸ್ಟ್ ಮಾಡ್ಕೊಂಡು ಇನ್ಸರ್ಟ್ ಮಾಡಿದ್ರೆ ಒಳಗಡೆ ಹೋಗಿ ಇದೇ ರೀತಿ ಓಪನ್ ಆಗುತ್ತೆ. ನಿಮ್ಗೆ ಪಾಪ್ ಸೌಂಡ್ ಕೇಳಿಸುತ್ತೆ. ಹೊರಗಡೆ ನಿಮ್ಗೆ ಈ ಟೈಲ್ ಮಾತ್ರ ಇರುತ್ತೆ. ಈ ಎರಡನೇ ಮೆಥಡ್ ಅಲ್ಲೂ ಸಹ ನೀವು ಇನ್ಸರ್ಟ್ ಮಾಡ್ಕೋಬಹುದು. ಮೂರನೇ ಮೆಥಡ್ ಟ್ರಯಾಂಗಲ್ ಮೆಥಡ್. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಟ್ರಯಾಂಗಲ್ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೋಬಹುದು. ಇದನ್ನ ನಿಮ್ಮ ಪ್ರೈವೇಟ್ ಪಾರ್ಟ್ ಅಲ್ಲಿ ಈ ರೀತಿ ಟ್ವಿಸ್ಟ್ ಮಾಡ್ಕೊಂಡು ಹೋಗಿ ಇನ್ಸರ್ಟ್ ಮಾಡಿದ್ರೆ ಒಳಗಡೆ ಹೋದ ತಕ್ಷಣ ಇದು ಈ ರೀತಿ ಓಪನ್ ಆಗುತ್ತೆ. ನಿಮ್ಗೆ ಪಾಪ್ ಸೌಂಡ್ ಕೇಳಿಸುತ್ತೆ. ಹೊರಗಡೆ ನಿಮ್ಗೆ ನಿಮ್ಮ ಕೈಗೆ ಈ ಒಂದು ಟೈಲ್ ಮಾತ್ರ ಸಿಗುತ್ತೆ. ಇದು ಒಳಗಡೆ ಹೋದ ತಕ್ಷಣ ನೀಟಾಗಿ ಓಪನ್ ಆಗುತ್ತೆ, ಲಾಕ್ ಆಗೋಗುತ್ತೆ. ಇದು ಆಚೆ ಬರೋದಕ್ಕೆ ಚಾನ್ಸೇ ಇಲ್ಲ. ಈ ರೀತಿ ಲಾಕ್ ಆಗಿರುತ್ತೆ.
ಒಳಗಡೆ ಏರ್ ಲಾಕ್ ಆಗೋಗಿರುತ್ತೆ. ನಿಮ್ಗೆ ಈ ಟೈಲ್ ಬೇಡ ಅಂತ ಹೇಳಿದ್ರೆ ಈ ಟೈಲ್ ಕಟ್ ಮಾಡಬಹುದು, ಏನೂ ತೊಂದರೆ ಇಲ್ಲ. ಯಾವ ಫೋಲ್ಡಿಂಗ್ ಈಸಿ ಆಗುತ್ತೋ ಆ ಫೋಲ್ಡಿಂಗ್ ಅನ್ನ ಮಾಡ್ಕೊಂಡು ನಿಮ್ಮ ಪ್ರೈವೇಟ್ ಪಾರ್ಟ್ ಅಲ್ಲಿ ಈ ರೀತಿ ಇನ್ಸರ್ಟ್ ಅನ್ನ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇದನ್ನ ಬೆಸ್ಟ್ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಈಸಿಯಾಗಿ ನೀವು ಇನ್ಸರ್ಟ್ ಮಾಡ್ಕೊಂಡಿದ್ದೀರಾ. ಇದನ್ನ ಹೇಗೆ ರಿಮೂವ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಇದು ಇನ್ಸರ್ಟ್ ಪೊಸಿಷನ್. ಈ ರೀತಿ ನೀವು ನಿಮ್ಮ ಪ್ರೈವೇಟ್ ಪಾರ್ಟ್ ಅಲ್ಲಿ ಇನ್ಸರ್ಟ್ ಅನ್ನ ಮಾಡ್ಕೊಂಡಿರ್ತೀರಾ. ಇದನ್ನ ರಿಮೂವ್ ಮಾಡೋದು ಸಹ ತುಂಬಾ ಈಸಿ. ಈ ಕೆಳಗಡೆ ಏನಿದೆ ಈ ಟೈಲ್ ಇದೆಯಲ್ಲ, ಅದ್ರ ಹತ್ರ ಹೋಗಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ, ಪಿಂಚ್ ಮಾಡಿ, ನಿಧಾನಕ್ಕೆ ಇದು ಪಿಂಚ್ ಮಾಡಿದ್ರೆ ಒಳಗಡೆ ಏರ್ ರಿಲೀಸ್ ಆಗಿ ಇದು ನಿಧಾನಕ್ಕೆ ಹೊರಗಡೆ ಬರುತ್ತೆ. ಕೆಳಗಡೆ ಈ ರೀತಿ ಪಿಂಚ್ ಮಾಡಿಕೊಂಡು ನಿಧಾನಕ್ಕೆ ಹೇಳಿದ್ರೆ ಈಸಿಯಾಗಿ ಹೊರಗಡೆ ಬರುತ್ತೆ. ನಂತರ ಇದರಲ್ಲಿರುವಂತಹ ಬ್ಲಡ್ ಅನ್ನ ಹೊರಗಡೆ ಚೆಲ್ಲಿ ಇದನ್ನ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಕೊಂಡು ನಂತರ ಸೇಮ್ ಯಾವ್ದಾದ್ರು ಒಂದು ಫೋಲ್ಡಿಂಗ್ ಅನ್ನ ಚೂಸ್ ಮಾಡಿಕೊಂಡು ಮತ್ತೆ ನೀವು ಇದನ್ನ ಇನ್ಸರ್ಟ್ ಅನ್ನ ಮಾಡ್ಕೋಬಹುದು. ಈಸಿಯಾಗಿ ಇನ್ಸರ್ಟ್ ಅನ್ನ ಮಾಡ್ಕೋಬಹುದು. ಸೊ ಇದನ್ನ ಎಷ್ಟು ಅವರ್ಸ್ ಒನ್ಸ್ ಇದನ್ನ ರಿಮೂವ್ ಮಾಡಬೇಕು, ಬ್ಲಡ್ ಅನ್ನ ಫಿಲ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬ್ಲಡ್ ಫ್ಲೋ ಎಷ್ಟು ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ತುಂಬಾನೇ ಫಸ್ಟ್ 2 days ಪೀರಿಯಡ್ಸ್ ಅಲ್ಲಿ ತುಂಬಾ ಬ್ಲಡ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ 5 hours ಒನ್ಸ್ ಇದನ್ನ ತೆಗೆದು ಬ್ಲಡ್ ಅನ್ನ ಹೊರಗಡೆ ಚೆಲ್ಲಿ ಮತ್ತೆ ಇದನ್ನ ವಾಶ್ ಮಾಡಿ ಇದನ್ನ ಮತ್ತೆ ನೀವು ಇನ್ಸರ್ಟ್ ಅನ್ನ ಮಾಡ್ಕೋಬಹುದು. ನಿಮ್ಗೆ ಬ್ಲಡ್ ಫ್ಲೋ ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು ಮಾರ್ನಿಂಗ್ ಇನ್ಸರ್ಟ್ ಮಾಡ್ಕೊಂಡಿರ್ತೀರಲ್ಲ, ಈವ್ನಿಂಗ್ ವರ್ಗೂ ತೊಂದರೆ ಇಲ್ಲ. ಈವ್ನಿಂಗ್ ನೀವು ಒಂದು 5 o'clock 6 o'clock ಆ ತರ ಇದನ್ನ ರಿಮೂವ್ ಮಾಡಿ ಬ್ಲಡ್ ಅನ್ನ ಆಚೆ ಚೆಲ್ಲಿ ಮತ್ತೆ ಇದನ್ನ ಇನ್ಸರ್ಟ್ ಮಾಡ್ಕೋಬಹುದು. ಸೊ ಇದು ನೀವು ವರ್ಕಿಂಗ್ ವುಮೆನ್ಸ್ ಆಗಿರ್ತೀರಾ ಅಥವಾ ಆಚೆ ಕಡೆ ಹೋಗಿರ್ತೀರಾ, ಟ್ರಾವೆಲ್ ಅಲ್ಲಿ ಇರ್ತೀರಾ, ಅಂತವರು ಸಹ ಈ ಒಂದು ಮೆನ್ಸ್ಟ್ರಲ್ ಕಪ್ ಅನ್ನ ನೀವು ಹೋದ ಕಡೆ ಬಾತ್ರೂಮ್ಸ್ ಟಾಯ್ಲೆಟ್ಸ್ ಇದ್ದೇ ಇರುತ್ತೆ. ನೀವು 4-5 hours ಆದ್ಮೇಲೆ ಫಿಲ್ ಔಟ್ ಮಾಡ್ಬಿಟ್ಟು ಇದನ್ನ ರೀಯೂಸ್ ಅನ್ನ ಮಾಡ್ಕೋಬಹುದು. ಒಂದು ಮೆನ್ಸ್ಟ್ರಲ್ ಕಪ್ ಅನ್ನ ಮೋರ್ ದ್ಯಾನ್ 10 to 15 years ಯೂಸ್ ಮಾಡ್ತಾ ಬರ್ಬೋದು. ಪ್ರತಿ ಸಲ ಪೀರಿಯಡ್ಸ್ ಸ್ಟಾರ್ಟ್ ಆದಾಗ ಒಂದು ಸಲ ನೀವು ಸ್ಟೆರಿಲೈಸ್ ಮಾಡ್ಕೊಂಡ್ರೆ ಸಾಕು. 4-5 days ನಿಮ್ಮ ಪೀರಿಯಡ್ಸ್ ಏನಿದೆ ಆ ಪೀರಿಯಡ್ಸ್ ಮುಗಿಸೋವರೆಗೂ ಈ ಒಂದು ಮೆನ್ಸ್ಟ್ರಲ್ ಕಪ್ ಅನ್ನ ಯೂಸ್ ಮಾಡ್ಕೊಳ್ಳಿ. ನಂತರ ಪೀರಿಯಡ್ಸ್ 4-5 days ಮುಗಿದ ಮೇಲೆ ಇದನ್ನ ಮತ್ತೆ 10 to 15 minutes ಹಾಟ್ ವಾಟರ್ ಅಲ್ಲಿ ಸ್ಟೆರಿಲೈಸ್ ಮಾಡಿ ತೆಗೆದು ಕ್ಲೀನ್ ಮಾಡಿ ನೀವು ಯಾವ ಒಂದು ಮೆನ್ಸ್ಟ್ರಲ್ ಕಪ್ ಅನ್ನ ತಗೊಂಡಿರ್ತೀರಾ ಅದಕ್ಕೆ ಅಂತಾನೆ ಒಂದು ಬಾಕ್ಸ್ ಅನ್ನ ಕೊಟ್ಟಿರ್ತಾರೆ ಅಥವಾ ಈ ರೀತಿ ಪೌಚಸ್ ಅನ್ನ ಕೊಟ್ಟಿರ್ತಾರೆ. ಈ ರೀತಿ ಪೌಚಸ್ ಅಲ್ಲಿ ಹಾಕಿ ಸೇಫ್ ಆಗಿ ನಿಮ್ಮ ಕಬೋರ್ಡ್ ಅಲ್ಲಿ ತೆಗೆದು ಇಟ್ಕೋಬಹುದು. ಸೊ ಫ್ರೆಂಡ್ಸ್, ನೀವು ಪೀರಿಯಡ್ಸ್ ಟೈಮ್ ಅಲ್ಲಿ ರೆಗ್ಯುಲರ್ ಪ್ಯಾಡ್ಸ್ ಯೂಸ್ ಮಾಡ್ತಾ ಇರೋರಾದ್ರೆ ಖಂಡಿತವಾಗ್ಲೂ ಇದರಿಂದ ಒಂದು ರ್ಯಾಷಸ್, ಇರಿಟೇಷನ್, ಇಚ್ಚಿಂಗು, ಕೆಲವೊಂದ್ಸಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್ಸ್ ಸಹ ನೀವು ಫೇಸ್ ಮಾಡೇ ಇರ್ತೀರಾ. ಬಟ್ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡೋದ್ರಿಂದ ಈ ಯಾವ ಪ್ರಾಬ್ಲಮ್ಸ್ ಇರೋದಿಲ್ಲ. ಇದು ಒಂದು ಒಳ್ಳೆ ಸಿಲಿಕಾನ್ ಗ್ರೇಡ್ ಮೆಟೀರಿಯಲ್ ಅಲ್ಲಿ ಮಾಡಿರೋದ್ರಿಂದ ಇದು ಸ್ಕಿನ್ ಫ್ರೆಂಡ್ಲಿ. ಸ್ಕಿನ್ಗೆ ಯಾವುದೇ ರ್ಯಾಷಸ್, ಅಲರ್ಜೀಸ್ ಯಾವುದೇ ಉಂಟಾಗೋದಿಲ್ಲ. ಜೊತೆಗೆ ನಿಮ್ಗೆ ಯಾವುದೇ ಸ್ಟಿಂಜಿ ಸ್ಮೆಲ್ ಸಹ ಇದನ್ನ ಯೂಸ್ ಮಾಡೋದ್ರಿಂದ ಬರೋದಿಲ್ಲ. ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಇದನ್ನ ಯೂಸ್ ಮಾಡೋದ್ರಿಂದ ನೀವು ರೆಗ್ಯುಲರ್ ಡೇಸ್ ಅಲ್ಲಿ ಹೇಗಿರ್ತೀರಾ ಅದೇ ರೀತಿ ನೀವು ಪೀರಿಯಡ್ಸ್ ಟೈಮ್ ಅಲ್ಲಿ ಇರಬಹುದು. ಸ್ವಿಮ್ಮಿಂಗ್ ಮಾಡಬಹುದು, ಯೋಗ ಮಾಡಬಹುದು, ಎಕ್ಸರ್ಸೈಸ್, ಟ್ರಾವೆಲಿಂಗ್, ರನ್ನಿಂಗ್, ಯಾವುದೇ ರೆಗ್ಯುಲರ್ ಆಕ್ಟಿವಿಟೀಸ್ ಖಂಡಿತವಾಗ್ಲೂ ಮಾಡ್ಕೋಬಹುದು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಇದನ್ನ ಯೂಸ್ ಮಾಡಿ ಜಸ್ಟ್ ಇದು ಮ್ಯಾಕ್ಸಿಮಮ್ ಅಂದ್ರೆ 12 hours ವರೆಗೂ ಇದನ್ನ ಇನ್ಸರ್ಟ್ ಮಾಡ್ಕೊಂಡಿರ್ಬೋದು. 12 hours ಮೇಲೆ ನೀವು ಪ್ರೈವೇಟ್ ಪಾರ್ಟ್ ಅಲ್ಲಿ ಇನ್ಸರ್ಟ್ ಮಾಡ್ಕೊಂಡೇ ಇರಬೇಡಿ, ಅದನ್ನ ತೆಗೆದು ಬಿಡಬೇಕು. ಮೋರ್ ದ್ಯಾನ್ 12 hours ಇದನ್ನ ಒಳಗಡೆ ಯೂಸ್ ಮಾಡ್ಕೊಂಡಿದ್ರೆ ಕೆಲವೊಂದ್ಸಲ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ನೀವು ಕರೆಕ್ಟ್ ಸೈಜು ಮತ್ತೆ ಕರೆಕ್ಟ್ ಆಗಿ ಇನ್ಸರ್ಟ್ ಅನ್ನ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಪೀರಿಯಡ್ಸ್ ಅಲ್ಲಿ ಇದಕ್ಕಿಂತ ಬೆಸ್ಟ್ ಫ್ರೆಂಡ್ ನಿಮ್ಗೆ ಖಂಡಿತವಾಗ್ಲೂ ಯಾವುದೂ ಇಲ್ಲ. ಸೊ ಫ್ರೆಂಡ್ಸ್, ಇನ್ನು ಟೀನೇಜ್ ಗರ್ಲ್ಸ್ ಇದನ್ನ ಯೂಸ್ ಮಾಡಬಹುದಾ ಅಂತ ಹೇಳಿದ್ರೆ ಟೀನೇಜ್ ಗರ್ಲ್ಸ್ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಒಂದು ಹೈಮೆನ್ ಅಂತ ಒಂದು ಲೇಯರ್ ಇರುತ್ತೆ, ಕನ್ಯಾಪುರ ಅಂತ ಇರುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ಕೆಲವೊಂದ್ಸಲ ಅದು ರಪ್ಚರ್ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ನೀವು ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಿ ನಂತರ ಇದನ್ನ ಯೂಸ್ ಮಾಡೋದು ಬೆಟರ್. ಇನ್ನು ಹೌಸ್ ವೈಫ್ಸ್, ವರ್ಕಿಂಗ್ ವುಮೆನ್ಸ್ ಖಂಡಿತವಾಗ್ಲೂ ಅಥವಾ ಸ್ಪೋರ್ಟ್ಸ್ ವುಮೆನ್ ಆಗಿರ್ಬೋದು, ಅವ್ರಿಗೆಲ್ಲ ಈ ಒಂದು ಮೆನ್ಸ್ಟ್ರಲ್ ಕಪ್ ತುಂಬಾ ಬೆಸ್ಟ್ ಯೂಸ್ಗೆ ಬರುತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ ಅಂತ ಹೇಳ್ತೀನಿ. ಆನ್ಲೈನ್ ಅಲ್ಲಿ ತುಂಬಾ ಒಂದು ವೆರೈಟೀಸ್ ಆಫ್ ತುಂಬಾ ಕಂಪನೀಸ್ ಒಂದು ಬೆಸ್ಟ್ ಮೆನ್ಸ್ಟ್ರಲ್ ಕಪ್ಸ್ ಅನ್ನೋದು ಸಿಗುತ್ತೆ. ರಿವ್ಯೂಸ್ ಅನ್ನ ನೋಡಿ ಒಳ್ಳೆ ಸಾಫ್ಟ್ ಸಿಲಿಕಾನ್ ಗ್ರೇಡ್ ಇಂದ ಮಾಡುವಂತ ಸಾಫ್ಟ್ ಆಗಿರುವಂತಹ ಒಂದು ಮೆನ್ಸ್ಟ್ರಲ್ ಕಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು.